ಇನ್ನು ಸಿಡಬ್ಲ್ಯೂಆರ್ಸಿ ಹಾಗೆ ಸಿಡಬ್ಲ್ಯೂಎಂಎ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ. ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ವಿರುದ್ಧ ಅನ್ನದಾತರ ಆಕ್ರೋಶ ಭುಗಿಲೆದ್ದಿದೆ. ಶ್ರೀರಂಗಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯಾಗಿದೆ. ಭೂಮಿ ತಾಯಿ ಹೋರಾಟ ಸಮಿತಿ ಒಂದು ಪ್ರತಿಭಟನೆಯನ್ನು ನಡೆಸಿದೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಪ್ರತಿಯನ್ನ ಸುಟ್ಟು ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾವ ಕಾವೇರಿಯ ಒಡಲು ಅಂತ ನಾವು ಕರಿತೀವಿ, ಯಾವ ಭಾಗದಲ್ಲಿ ಕಾವೇರಿ ಸುತ್ತುವರಿದು ಹರಿತಾಳೋ ಅದೇ ಶ್ರೀರಂಗಪಟ್ಟಣದಲ್ಲಿ ಇವತ್ತು ರೈತರ ಆಕ್ರೋಶ ಕಟ್ಟೆಯೊಡೆದಿದೆ. ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ವಿರುದ್ಧ ರೈತರು ರೋಷಾವೇಶವನ್ನ ಪ್ರದರ್ಶನ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಗೂಂಡಾಗಿರಿ ಮಾಡ್ತಾರಲ್ಲ, ಅವ್ರ ವಿರುದ್ಧ ಮಾತಾಡಕ್ ಹೋಗಲ್ಲ. ಏನಾಗ್ಲಿ ಕಣ, ಹೊಂದಾಣಿಕೆ ಆಗ್ಲಿ ಮಾಡಿ ಅಂತ ಹೇಳುವಂತ ಮಟ್ಟಕ್ಕೆ ಬರ್ತಾರಲ್ಲ, ಅದೇ ಪರಿಸ್ಥಿತಿ ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರದ ದೌರ್ಬಲ್ಯ, ನ್ಯಾಯಮಂಡಳಿ ರಚನೆ ಆದಂತದ್ದು ಇವೆಲ್ಲ ಅದರಿಂದ ಅನ್ಯಾಯ ಆಗಿದೆ. ಈಗಲೂ ಸುಪ್ರೀಂ ಕೋರ್ಟ್ಗೆ ಸ್ಪಷ್ಟವಾದಂತ ಏನು ಮಾಹಿತಿಯನ್ನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಕಷ್ಟ ಸಿಗ್ತೀವಿ. ಇವತ್ತು ಮಂಡ್ಯ ಜಿಲ್ಲೆಯಾದ್ಯಂತ ಜನ ಗೊಣಗಾಡ್ತಾ ಇದ್ದಾರೆ. ಆ ಗೊಣಗಾಡ್ತಿರುವಂತ ರೈತರಿಗೆ ಹೊರಗಡೆ ಬಂದ್ರೆ ಖಂಡಿತವಾಗಿ ಈ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಜಾಗೃತರಾಗಬೇಕು. ಈ ಸಮಸ್ಯೆ ಬಗೆಹರಿಸೋದಿಕ್ಕೆ ನಾವು ಯಾವ ರೀತಿ ತೊಡಗಿಸ್ಕೋಬೇಕು ಅನ್ನೋದು ಮಾಡಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕದ ರಾಜಕಾರಣಿಗಳಿಗೆ ಖಂಡಿತವಾಗಿ ಮಂಡ್ಯ ರೈತರು ವಿಶೇಷವಾಗಿ ಪಾಠ ಕಲಿಸ್ತೀವಿ. ಇವತ್ತೇನ ನೀರ್ ಬಿಡೋದ್ರ ಬಗ್ಗೆ ಸ್ಪಷ್ಟಪಡಿಸಬೇಕು. ಸುಪ್ರೀಂ ಕೋರ್ಟ್ ಅರ್ಜಿ ಹಾಕ್ಬೇಕು, ಅಲ್ಲಿ ತನಕ ನೀರ್ ಬಿಡಬಾರ್ದು. ಅವ್ ಏನೋ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಿದ್ವಿ, ಲಾಯರು ಸ್ವಲ್ಪ ನೀರ್ ಬಿಡ್ತಾ ಇರಿ, ಅಲ್ಲೋಗಿ ವಾದ ಮಾಡಕ್ ಅನುಕೂಲ ಆಯ್ತಿದೆ, ನೀರೇ ಬಿಡ್ಲಿಲ್ಲ ಅಂದ್ರೆ ವಾದ ಮಾಡಕ್ ಆಯ್ಕಿಲ್ಲ ಅಂತ. ಇಂಥ ಮೂರ್ಖರು ರಾಜ್ಯ ಸರ್ಕಾರದಲ್ಲಿ ಅವ್ರೆ. ಈ ಎಲ್ಲಾ ವಿಚಾರದಲ್ಲಿ ನಾವು ನಿರಂತರವಾದ ಹೋರಾಟಕ್ಕೆ ಅನಿವಾರ್ಯ ಸಜ್ಜಾಗಬೇಕಾಯ್ತದೆ. ನಾಳೆ ಏನ್ ಚಳುವಳಿ, ನಾಡ್ದೇನ್ ಚಳುವಳಿ ಅಂತಿದೆ. ದಯಮಾಡಿ ದಿನನಿತ್ಯ ನಾವೆಲ್ಲರೂ ಸಜ್ಜಾಗಬೇಕು. ನಮ್ಮ ಬದುಕಿನ ಜೊತೆಗೆ ಚಳುವಳಿಗೆ ಸಜ್ಜಾಗಬೇಕು. ಇದು ಭೂಮಿ ತಾಯಿ ಹೋರಾಟ ಸಮಿತಿ ಅದು ಇದು ಅಂತಲ್ಲ, ರೈತರ ಪರವಾದ ಚಳುವಳಿ, ಎಲ್ಲ ಸಾಮಾನ್ಯ ರೈತರ ಪರವಾಗಿ ಧ್ವನಿ ಎತ್ತುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇನ್ನಿತರ ಹೋರಾಟಗಾರರ ಜೊತೆಲಿ ನಾವೆಲ್ಲ ಸೇರುವಂತ ಅನಿವಾರ್ಯತೆ ಇದ್ರೆ ಸೇರೋದ್ರಲ್ಲಿ ನಾವೇ ಮುಂದೆ ಇದ್ದೀವಿ. ಯಾವುದೇ ಕಾರಣಕ್ಕೂ ಪ್ರತಿಷ್ಠೆ ಇಲ್ಲ ಅನ್ನೋ ಮಾತನ್ನ ಹೇಳ್ತೇನೆ. ದಯಮಾಡಿ ಈಗ ನಾವು ಇವತ್ತು ಬಂದು ಸೇರಿರುವಂತದ್ದು ಏನು 2 ಸಮಿತಿ ABCD ಅಂತ ಐತೆ. ನಮ್ಗೆಲ್ಲ ನಮ್ಮವ್ರಿಗೆಲ್ಲ ಗೊತ್ತು. ಎಣ್ಣೆ ಹಾಕಿ MC RC ಏನೋ ಅಂತ ಹೇಳ್ತಾರಲ್ಲ, ಒಂದೊಂದು 60 ಪೆಗ್ಗು 60 ML ಏನೋ ಅಂತ ಹಂಗೇನೇನೋ ಹೆಸರು ಇಟ್ಕೊಂಡವ್ರೆ. ಒಂದು ನಿರ್ವಹಣೆ ಅಂತೆ, ಪ್ರಾಧಿಕಾರ ಅಂತೆ. ಈ ಪ್ರಾಧಿಕಾರ ಕೊಟ್ಟಿರೋ ತೀರ್ಮಾನ ಇದೆಯಲ್ಲ, ಆ ತೀರ್ಮಾನ ನಾವು ಧಿಕ್ಕರಿಸ್ತೀವಿ. ಆ ತೀರ್ಮಾನಕ್ಕೆ ನಾವು ಬೆಂಕಿ ಹಾಕ್ತೀವಿ. ನಮ್ಮ ಪ್ರತಿಭಟನೆಯನ್ನು ಆ ರೀತಿ ತೋರಿಸೋದಕ್ಕೆ ದಯಮಾಡಿ ಏನು ಇವಾಗ ನಾವು ತೀರ್ಮಾನ ಸಾಂಕೇತಿಕವಾಗಿ ಅದು ಕಡ್ಡಿಗಿರೋ ಮೂಲಕ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತೀವಿ. ಎಲ್ರಿಗೂ ನಮಸ್ಕಾರ.